ಇವತ್ತು ಇಡೀ ರಾಜ್ಯದಲ್ಲಿ ಭಾಳ ಊಹಾಪೋಹಗಳ ಕೆಲವು ಕಾಂಗ್ರೆಸ್ಸದ ನಾಯಕರು ಮೊನ್ನೆ ಜಗದೀಶ್ ಶೆಟ್ಟರ್ ಹೋದ್ರಲ್ಲಿ ಅವ್ರು ಯಾಕೆ ಹೋದ್ರು ನನಗನಕ ಗೊತ್ತಿಲ್ಲ. ಇನ್ನು ಬೇರೆದವ್ರಿಗೆ ಏನು ಹೋಗಿದ್ರೆ ಗೊತ್ತಿಲ್ಲ. ಇವತ್ತು ನಂದಿರಬೇಕು, ಲಕ್ಷ್ಮಣ ಸವದಿ ಇರಬೇಕು, ಯಾರ್ಯಾರು ನಾವು BJPಯಿಂದ ಈ ಕಾಂಗ್ರೆಸ್ನಲ್ಲಿ ಇದ್ದೀವಿ ಅವರೆಲ್ಲರೂ ಈಗ ಲಕ್ಷ್ಮಣ ಸವದಿ ಅವ್ರು ನಿನ್ನೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿದ ಒಂದು ಸಭೆಗೆ ಹೋದಾಗ ಅಲ್ಲಿ ಅಣ್ಣಾ ಸಾಹೇಬ ಜೊಲ್ಲೆ ಅವರು ಮತ್ತು ಅವರೆಲ್ಲೂ ಅವರು ಜಿಲ್ಲಾ ಮಧ್ಯವರ್ತಿಯಿಂದ ಬ್ಯಾಂಕದ ಡೈರೆಕ್ಟರ್ ಅವರು ಅಲ್ಲಿ ಕುಡ್ದಾಗ ನೀವು ಉಪಯೋಗ ಮಾಡ್ಕೊಂಡಿದ್ದೀರಿ. ಅದನ್ನು ಪತ್ರಿಕಾ ಮಾಧ್ಯಮದವರು, TV ಮಾಧ್ಯಮದವರು. ಈಗ ಯಾರಾದರೂ BJPದವ್ರು ಜಗದೀಶ್ ಶೆಟ್ಟರ್ ನಮ್ಮ ಮನೆಗೆ ಬಂದ್ರೆ ಒಂದು ಏನೋ ಕಾರಣದಿಂದ ಬಂದಿರ್ತಾರೆ ಇಲ್ಲಿ, ಅದಕ್ಕೆ ನಾನು ಹೋಗ್ತೇನೆ ಅನ್ನುವಂಥದ್ದು ಇದು ತಿಳ್ಕೊಳ್ಳೋದು ತಪ್ಪ. ಅದಕ್ಕೆ ಲಕ್ಷ್ಮಣ ಸವದಿಯವರು ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷನ ಬಿಟ್ಟ BJPಗೆ ಹೋಗೋದಿಲ್ಲ. ಇದು 100% ಸತ್ಯ. ನಾವು ಯಾರೂ ಅಲ್ಲಿ ನಮ್ಮ ಸಂಪರ್ಕದಲ್ಲಿಯೂ ಇಲ್ಲ, ಅವರು ನಾವು ಹೋಗುವಂಥ ವಿಚಾರನೂ ಮಾಡಿಲ್ಲ, ನಮ್ಮ ತಲೆಯೊಳಗೂ ಇಲ್ಲ. ಅದು ಈ ಪತ್ರಿಕಾ ಮಾಧ್ಯಮ ಮತ್ತು TV ಮಾಧ್ಯಮದಲ್ಲಿ ನೀವು ಊಹಾಪೋಹದಿಂದ ಅದನ್ನು ಬಿಂಬಿಸ್ತಾ ಇದ್ದೀರಿ. ಅದಕ್ಕೆ ಅಂಥದಕ್ಕೆ ಯಾವುದೂ ಆಸ್ಪದಿಲ್ಲ. ನಾವು ಈಗಾಗಲೇ 135 ಜನ ಕಾಂಗ್ರೆಸ್ದವರು MLAಗಳು ಒಕ್ಕಟ್ಟಿದ್ದೀವಿ. ಒಕ್ಕಟ್ಟದಿಂದ ಸರ್ಕಾರವನ್ನು 5 ವರ್ಷ ಒಳ್ಳೆಯ ಥರದಿಂದ ನಡೆಸಿ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಮುಂದಿನ 20 ವರ್ಷ ಕಾಂಗ್ರೆಸ್ ಸರ್ಕಾರನ